ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣ ಅವರನ್ನ ಉಚ್ಚಾಟಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗ್ಬಿಡತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ಕ್ರಾಂತಿ 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 ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದ ಸಚಿವ ರಾಜಣ್ಣಗೆ ಆಗಸ್ಟ್ನಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯರ ಬಲಗೈ ಬಂಟನ ತಲೆದಂಡವಾಗಿದೆ. ಇದು ಕೈಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಮತ್ತಷ್ಟು ದಗದಗಿಸುವಂತೆ ಮಾಡಿದೆ. ಅಕ್ಟೋಬರ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಪತನ. ಸ್ಫೋಟಕ ಬಾಂಬ್ ಸಿಡಿಸಿದ ಕೇಸರಿ ಪಾಳಯ. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣರನ್ನ ಉಚ್ಚಾಟಿಸುವಂತೆ ಸೂಚಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಸಿದ್ಧತೆ ನಡೆಸಿದ್ದಾರೆ. ಸಿಎಂ ಪರವಿರೋ ಒಂದೊಂದೇ ವಿಕೆಟ್ ಬೀಳ್ತಿದೆ. ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟ್ ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟ್ ಬೀಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ನಮಗೆ ಊಹಾಪೋಹ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ ಬಹುಶಃ ಸಂದರ್ಭದಲ್ಲಿ ಇಬ್ಬಾಗ ಆಗ್ಬೋದು, ಸರ್ಕಾರನೇ ಬೀಳ್ಬಹುದು ಅಂತಕ್ಕಂಥದ್ದು ಊಹಾಪೋಹಗಳು ನಡೀತಾ ಇದೆ. ಸರ್, ನಾವು ಹೇಳಿ ಕೇಳಿ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಏನ್ ತೀರ್ಮಾನವನ್ನ ಕೊಡ್ತಾರೆ ಆ ಸಂದರ್ಭ ತಕ್ಕನಂಗಂತ ಖಂಡಿತ ಕೂಡ ನಾವು ಆಕ್ಟ್ ಮಾಡೇ ಮಾಡ್ತೀವಿ. ಅದರಲ್ಲಿ ಸರ್ಕಾರ ರಚಿಸೋಕೆ ಬಿಜೆಪಿ ಸಿದ್ಧವಾಗಿದೆ. ಸೊ ಅವರು ಕಾಂಗ್ರೆಸ್ ಪಕ್ಷವಾಗಿ ಅವರೇನಾದ್ರೂ ನಮ್ಮ ಜೊತೆಯಲ್ಲಿ ಕೆಲವು ಉತ್ತಮವಾಗಿರ್ತಕ್ಕಂಥ ಶಾಸಕರು ಬರ್ತಾರೆ ಅಂತನೋ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ನಮಗೂ ಕೂಡ. ಆ ಸಂದರ್ಭ ಬಂದಾಗ, ಯಾಕಂದ್ರೆ ಉಳಿಕೆ 2.5 ವರ್ಷದ ಅಧಿಕಾರದ ಆಸೆಗೋಸ್ಕರ ಮುಂದೆ 5 ವರ್ಷ ನಾವು ಅಧಿಕಾರ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ವರಿಷ್ಠರು ಬುದ್ಧಿವಂತ ಯೋಚನೆ ತೀರ್ಮಾನ ತಗೊಂತಾರೆ. ನಾವು ಅದಕ್ಕೆ ತಕ್ಕನಾಗಿ ನಾವು ಕೂಡ ಸ್ಪಂದಿಸ್ತೀವಿ. ಅಕ್ಟೋಬರ್ ಕ್ರಾಂತಿಗೆ ನಾವು ಸಿದ್ಧರಾಗ್ತಿದ್ದೇವೆ. ಅಕ್ಟೋಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ, ಆ ವಿರೋಧ ಪಕ್ಷವು ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ. ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗೋದು ಪಕ್ಕ ಅಂತ ಅನ್ನಿಸ್ತಿದೆ. ಹೇಳೋಕ್ಕಾಗಲ್ಲ, ಯಾಕಂದ್ರೆ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣ ಅವರನ್ನ ಉಚ್ಚಾಟಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗ್ಬಿಡತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಕೂಡ ಸಿದ್ಧತೆ ನಡೆಸಿದ್ದಾರೆ. ಕ್ರಾಂತಿ 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 ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದ ಸಚಿವ ರಾಜಣ್ಣಗೆ ಆಗಸ್ಟ್ನಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯರ ಬಲಗೈ ಬಂಟನ ತಲೆದಂಡವಾಗಿದೆ. ಇದು ಕೈಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಮತ್ತಷ್ಟು ದಗದಗಿಸುವಂತೆ ಮಾಡಿದೆ. ಅಕ್ಟೋಬರ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಪತನ. ಸ್ಫೋಟಕ ಬಾಂಬ್ ಸಿಡಿಸಿದ ಕೇಸರಿ ಪಾಳಯ. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣರನ್ನ ಉಚ್ಚಾಟಿಸುವಂತೆ ಸೂಚಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಸಿದ್ಧತೆ ನಡೆಸಿದ್ದಾರೆ. ಸಿಎಂ ಪರವಿರೋ ಒಂದೊಂದೇ ವಿಕೆಟ್ ಬೀಳ್ತಿದೆ. ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟ್ ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟ್ ಬೀಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ನಮಗೆ ಊಹಾಪೋಹ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ ಬಹುಶಃ ಸಂದರ್ಭದಲ್ಲಿ ಇಬ್ಬಾಗ ಆಗ್ಬೋದು, ಸರ್ಕಾರನೇ ಬೀಳ್ಬಹುದು ಅಂತಕ್ಕಂಥದ್ದು ಊಹಾಪೋಹಗಳು ನಡೀತಾ ಇದೆ. ಸರ್, ನಾವು ಹೇಳಿ ಕೇಳಿ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಏನ್ ತೀರ್ಮಾನವನ್ನ ಕೊಡ್ತಾರೆ ಆ ಸಂದರ್ಭ ತಕ್ಕನಂಗಂತ ಖಂಡಿತ ಕೂಡ ನಾವು ಆಕ್ಟ್ ಮಾಡೇ ಮಾಡ್ತೀವಿ. ಅದರಲ್ಲಿ
ಸರ್ಕಾರ ರಚಿಸೋಕೆ ಬಿಜೆಪಿ ಸಿದ್ಧವಾಗಿದೆ. ಸೊ ಅವರು ಕಾಂಗ್ರೆಸ್ ಪಕ್ಷವಾಗಿ ಅವರೇನಾದ್ರೂ ನಮ್ಮ ಜೊತೆಯಲ್ಲಿ ಕೆಲವು ಉತ್ತಮವಾಗಿರ್ತಕ್ಕಂಥ ಶಾಸಕರು ಬರ್ತಾರೆ ಅಂತನೋ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ನಮಗೂ ಕೂಡ. ಆ ಸಂದರ್ಭ ಬಂದಾಗ ಯಾಕಂದ್ರೆ ಉಳಿಕೆ 2.5 ವರ್ಷದ ಅಧಿಕಾರದ ಆಸೆಗೋಸ್ಕರ ಮುಂದೆ 5 ವರ್ಷ ನಾವು ಅಧಿಕಾರ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ವರಿಷ್ಠರು ಬುದ್ಧಿವಂತ ಯೋಚನೆ ತೀರ್ಮಾನ ತಗೊಂತಾರೆ, ನಾವು ಅದಕ್ಕೆ ತಕ್ಕನಾಗಿ ನಾವು ಕೂಡ ಸ್ಪಂದಿಸ್ತೀವಿ. ಅಕ್ಟೋಬರ್ ಕ್ರಾಂತಿಗೆ ನಾವು ಸಿದ್ಧರಾಗ್ತಿದ್ದೇವೆ. ಅಕ್ಟೋಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ, ಆ ವಿರೋಧ ಪಕ್ಷವೂ ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ. ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗೋದು ಪಕ್ಕಾ ಅಂತ ಅನ್ನಿಸ್ತಿದೆ. ಹೇಳೋಕ್ಕಾಗಲ್ಲ, ಯಾಕಂದ್ರೆ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣ ಅವರನ್ನ ಉಚ್ಚಾಟಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗ್ಬಿಡತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಕೂಡ ಸಿದ್ಧತೆ ನಡೆಸಿದ್ದಾರಂತೆ. ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದ ಸಚಿವ ರಾಜಣ್ಣಗೆ ಆಗಸ್ಟ್ನಲ್ಲೇ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯರ ಬಲಗೈ ಬಂಟನ ತಲೆದಂಡವಾಗಿದೆ. ಇದು ಕೈಪಾಳ್ಯದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಮತ್ತಷ್ಟು ದಗದಗಿಸುವಂತೆ ಮಾಡಿದೆ. ಅಕ್ಟೋಬರ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಪತನ. ಸ್ಫೋಟಕ ಬಾಂಬ್ ಸಿಡಿಸಿದ ಕೇಸರಿ ಪಾಳಯ. ಕಾಂಗ್ರೆಸ್ ಹೈಕಮಾಂಡ್ ಸಚಿವ ರಾಜಣ್ಣರನ್ನ ಉಚ್ಚಾಟಿಸುವಂತೆ ಸೂಚಿಸಿದ್ದೇ ತಡ ಬಿಜೆಪಿ ನಾಯಕರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಸಿಡಿಸಿದ್ದಾರೆ. ಅಕ್ಟೋಬರ್ನಲ್ಲಿ ಸರ್ಕಾರ ಪತನ ಆಗುತ್ತೆ ಅಂತ ಹೊಸ ಕಿಡಿ ಹೊತ್ತಿಸಿದ್ದಾರೆ. ಅಷ್ಟೇ ಅಲ್ಲ, ಸರ್ಕಾರ ರಚನೆಗೂ ಸಿದ್ಧತೆ ನಡೆಸಿದ್ದಾರೆ. ಸಿಎಂ ಪರವಿರೋ ಒಂದೊಂದೇ ವಿಕೆಟ್ ಬೀಳ್ತಿದೆ. ಅಕ್ಟೋಬರ್ ಅಲ್ಲಿ ಒಂದು ಕ್ರಾಂತಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಈಗ ಕ್ರಾಂತಿ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಒಂದೊಂದೇ ವಿಕೆಟ್ ಸಿದ್ದರಾಮಯ್ಯನವರ ಕಡೆಯ ಒಂದೊಂದೇ ವಿಕೆಟ್ ಬೀಳ್ತಾ ಇದೆ. ಡಿ.ಕೆ. ಶಿವಕುಮಾರ್ ಇನ್ನಷ್ಟು ಬಲಾಢ್ಯ ಆಗ್ತಾ ಇದ್ದಾರೆ. ಅಕ್ಟೋಬರ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಪತನ. ನಮಗೆ ಊಹಾಪೋಹ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರನೇ ಬಹುಶಃ ಸಂದರ್ಭದಲ್ಲಿ ಇಬ್ಬಾಗ ಆಗ್ಬೋದು, ಸರ್ಕಾರನೇ ಬೀಳ್ಬೋದು ಅಂತಕ್ಕಂಥದ್ದು ಊಹಾಪೋಹಗಳು ನಡೀತಾ ಇದೆ. ಸರ್, ನಾವು ಹೇಳಿ ಕೇಳಿ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ಏನ್ ತೀರ್ಮಾನವನ್ನ ಕೊಡ್ತಾರೆ ಆ ಸಂದರ್ಭ ತಕ್ಕನಂಗಂತ ಖಂಡಿತ ಕೂಡ ನಾವು ಮಾಡೇ ಮಾಡ್ತೀವಿ. ಅದರಲ್ಲಿ ಸರ್ಕಾರ ರಚಿಸೋಕೆ ಬಿಜೆಪಿ ಸಿದ್ಧವಾಗಿದೆ. ಸೊ ಅವರು ಕಾಂಗ್ರೆಸ್ ಪಕ್ಷವಾಗಿ ಅವರೇನಾದ್ರೂ ನಮ್ಮ ಜೊತೆಯಲ್ಲಿ ಕೆಲವು ಉತ್ತಮವಾಗಿರ್ತಕ್ಕಂಥ ಶಾಸಕರು ಬರ್ತಾರೆ ಅಂತನೋ ಪರಿಸ್ಥಿತಿ ಏನು ಅಂತ ಗೊತ್ತಿಲ್ಲ ನಮಗೂ ಕೂಡ. ಆ ಸಂದರ್ಭ ಬಂದಾಗ ಯಾಕಂದ್ರೆ ಉಳಿಕೆ 2.5 ವರ್ಷದ ಅಧಿಕಾರದ ಆಸೆಗೋಸ್ಕರ ಮುಂದೆ 5 ವರ್ಷ ನಾವು ಅಧಿಕಾರ ಕಳ್ಕೊಳಕ್ ಇಷ್ಟಪಡೋದಿಲ್ಲ. ಆ ಸಂದರ್ಭದಲ್ಲಿ ಖಂಡಿತವಾಗಿ ನಮ್ಮ ವರಿಷ್ಠರು ಬುದ್ಧಿವಂತ ಯೋಚನೆ ತೀರ್ಮಾನ ತಗೊಂತಾರೆ, ನಾವು ಅದಕ್ಕೆ ತಕ್ಕನಾಗಿ ನಾವು ಕೂಡ ಸ್ಪಂದಿಸ್ತೀವಿ. ಅಕ್ಟೋಬರ್ ಕ್ರಾಂತಿಗೆ ನಾವು ಸಿದ್ಧರಾಗ್ತಿದ್ದೇವೆ. ಅಕ್ಟೋಬರ್ನಲ್ಲಿ ಏನು ಕ್ರಾಂತಿ ಆಗುತ್ತೆ, ಆ ವಿರೋಧ ಪಕ್ಷವೂ ಕೂಡ ಕ್ರಾಂತಿಗೆ ಸಿದ್ಧ ಆಗಬೇಕಲ್ಲ. ಸೊ ಆ ಕ್ರಾಂತಿಗೆ ನಾವು ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗೋದು ಪಕ್ಕಾ ಅಂತ ಅನ್ನಿಸ್ತಿದೆ. ಹೇಳೋಕ್ಕಾಗಲ್ಲ, ಯಾಕಂದ್ರೆ ರಾಜಕಾರಣದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.